ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ರೇವಣ್ಣಗೆ ಸದ್ಯಕ್ಕೆ ಸಂಕಷ್ಟ ತಪ್ತಾ ಇಲ್ಲ. ಹೊಳೆನರಸೀಪುರ ಕೇಸ್ನಲ್ಲಿ ರೇವಣ್ಣಂಗೆ ಜೈಲ ಬೇಲ ಅನ್ನುವಂತ ಪ್ರಶ್ನೆ ಕುತೂಹಲ ಮೂಡ್ತಾ ಇದೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಜಾಮೀನಿನ ಅರ್ಜಿ ವಿಚಾರಣೆ ನಡೀತಾ ಇದೆ. ವಾದ ಪ್ರತಿವಾದವನ್ನ 42ನೇ ಎಸಿಎಂಎಂ ಕೋರ್ಟ್ನಲ್ಲಿ ಆಲಿಸಲಾಗ್ತಾ ಇದೆ. ಇವತ್ತು ರೇವಣ್ಣ ಜಾಮೀನು ಭವಿಷ್ಯ ನಿರ್ಧರಿಸಲಾಗುತ್ತೆ. ಏನಾಗುತ್ತೆ ಅನ್ನೋದು ಪ್ರಶ್ನೆ. ಮತ್ತೆ ಜೈಲಿಗೆ ಹೋಗ್ತಾರಾ ಮಾಜಿ ಸಚಿವ ರೇವಣ್ಣ? ಆದೇಶವನ್ನ ಕಾಯ್ದಿರಿಸಿದ್ದಾರೆ 42ನೇ ಎಸಿಎಂಎಂ ಕೋರ್ಟ್ನ ನ್ಯಾಯಾಧೀಶರು. ಕೆಲವೇ ಕ್ಷಣದಲ್ಲಿ ಜಾಮೀನು ಆದೇಶವನ್ನ ಪ್ರಕಟಿಸಲಿದೆ ಕೋರ್ಟ್. ಎಸ್ಪಿಪಿ ಜೈನಾ ಕೊಠಾರಿ ವಾದ ಮಂಡಿಸಿದ್ದಾರೆ. ಜಾಮೀನು ಅರ್ಜಿ ವಿಚಾರಣೆಯನ್ನ ಈ ಕೋರ್ಟ್ ನಡೆಸುವಂತಿಲ್ಲ, ಜಾಮೀನು ಅರ್ಜಿಯ ಕಾನೂನು ಬದ್ಧತೆ ಗಮನಿಸಬೇಕಾಗಿದೆ ಅಂತ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ನೋಡಿ, ಇದೇ ಮೊದಲ ಪ್ರಕರಣ, ಅದೇ ಮೊದಲು ದಾಖಲಾಗಿದೆ ಈ ಪ್ರಕರಣವೇ ಲೈಂಗಿಕ ದೌರ್ಜನ್ಯ ಪ್ರಕರಣ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು, ಮಧ್ಯಾಹ್ನಕ್ಕೆ ಕಾಯ್ದಿರಿಸಲಾಗಿತ್ತು. ಇದೀಗ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ವಾದ ಪ್ರತಿವಾದಗಳು ನಡೀತಾ ಇದೆ. ಇಲ್ಲಿ ಜೈಲ್ ಸಿಗುತ್ತಾ ಬೇಲ್ ಸಿಗುತ್ತಾ ಅನ್ನೋದು ಸದ್ಯಕ್ಕೆ ಕಾಡ್ತಾ ಇರುವಂತ ಪ್ರಶ್ನೆ ಆಗಿದೆ. ಎರಡನೇ ಪ್ರಕರಣವಾಗಿ ಆ ಕಿಡ್ನಾಪ್ ಪ್ರಕರಣ ದಾಖಲಾಗಿತ್ತು, ಅದರಲ್ಲಿ ಜೈಲಿಗೆ ಹೋಗಿ ಬಂದಿದ್ದಾಗಿದೆ. ಈ ಪ್ರಕರಣದಲ್ಲಿ ಏನಾಗುತ್ತೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಇದರ ಇನ್ನೊಂದು ಆರೋಪಿ ಪ್ರಜ್ವಲ್ ಎಸ್ಕೇಪ್ ಆಗಿದೆ. ಸೊ ಇನ್ನೊಬ್ಬ ಆರೋಪಿ ಕೂಡ ಇಲ್ಲಿಲ್ಲ. ಇವರಿಗೆ 2 ಬಾರಿ ನಾವು ನೋಟಿಸ್ ಅನ್ನ ಕೊಟ್ಟಿದ್ವಿ. ಆ 2 ಬಾರಿ ನೋಟಿಸ್ಗೂ ಕೂಡ ಇವ್ರು ಯಾವುದೇ ರೀತಿಯಾದಂತ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಪ್ರಭಾವಿ ವ್ಯಕ್ತಿ ಬೇರೆ ಆಗಿದ್ದಾರೆ. ಸಾಕ್ಷಿ ನಾಶ ಮಾಡುವಂತ ಕೆಲಸ ಆಗಬಹುದು, ತನಿಖೆಗೆ ಹಿನ್ನಡೆ ಆಗ್ತಾ ಇದೆ, ತನಿಖೆ ಮೇಲೆ ಒತ್ತಡ ಹೇರೋ ಕೆಲಸ ಆಗಬಹುದು. ಹಾಗಾಗಿ ಇವರನ್ನ ಎಸ್ಐಟಿ ವಶಕ್ಕೆ ಕೊಡಬೇಕು ಅಂತ ಎಸ್ಐಟಿ ಪರ ವಕೀಲರು ವಾದ ಮಂಡಿಸ್ತಾ ಇದ್ದಾರೆ. ಆದ್ರೆ ರೇವಣ್ಣ ಪರ ವಕೀಲರು ಮಾತ್ರ ಯಾವುದೇ ಕಾರಣಕ್ಕೂ ಎಸ್ಐಟಿ ವಶಕ್ಕೆ ಕೊಡುವುದು ಬೇಡ, ಯಾವಾಗ ಕರೆದ್ರೂ ಬರ್ತಾರೆ, ತನಿಖೆಗೆ ಎಲ್ಲಾ ತರ ಸಹಕಾರವನ್ನ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇವಾಗ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್, ವಿಚಾರಣೆ ಪ್ರಾರಂಭ ಆಗಿದೆ, ತೀರ್ಪು ಏನಾಗುತ್ತೆ ಅನ್ನುವಂತ ಕುತೂಹಲ ಮತ್ತು ಪ್ರಶ್ನೆ ಸಹಜವಾಗಿ ಎಲ್ರಿಗೂ ಇದೆ. ಏನೆಲ್ಲ ಬೆಳವಣಿಗೆ ಆಗುವಂತ ನಿರೀಕ್ಷೆ ಇದೆ? ಇದರಲ್ಲಿ ರೇವಣ್ಣ ಅವರಿಗೆ ಮತ್ತೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ನೀತಿ ಏನು, ಈಗಾಗಲೇ ಈ ಪ್ರಕರಣದಲ್ಲಿ ಅಂದ್ರೆ ಕಿಡ್ನಾಪ್ ಪ್ರಕರಣದಲ್ಲಿ ರೇವಣ್ಣಗೆ ಜಾಮೀನು ಸಿಕ್ಕಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಇದು ಹೊಳೆನರಸೀಪುರದಲ್ಲಿ ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲಾಗಿರುವಂತದ್ದು. ಈ ಪ್ರಕರಣದಲ್ಲೂ ಕೂಡ ಅಂದ್ರೆ ಇಲ್ಲಿ ರೇವಣ್ಣ ಅವ್ರ ಮೇಲೆ ಎಲ್ಲೂ ಕೂಡ ಅಂದ್ರೆ 376 ಆಗ್ಲಿ ಇದರ ಪ್ರಕರಣ ದಾಖಲಾಗಿಲ್ಲ. ಹಾಗಾಗಿ ಬೇಲ್ ಜಾಮೀನು ಸಹಿತವಾಗಿರುವಂತಹ ಸೆಕ್ಷನ್ಗಳನ್ನ ದಾಖಲು ಮಾಡಿರುವಂತಹ ಹಿನ್ನೆಲೆಯಲ್ಲಿ ಇವರಿಗೆ ಜಾಮೀನು ಸಿಗುವಂತ ಸಾಧ್ಯತೆ ಇದೆ. ಆದ್ರೆ ಪ್ರಕರಣದ ತೀವ್ರತೆಯನ್ನ ನೀವು ಗಮನಿಸಬೇಕು ಅಂತೇಳಿ SITಯ SPPಗಳು ಮನವಿಯನ್ನ ಮಾಡ್ತಾ ಇರುವಂತದ್ದು ನ್ಯಾಯಾಲಯಕ್ಕೆ. ಪ್ರಕರಣದ ತೀವ್ರತೆಯನ್ನ ನೀವು ಗಮನಿಸಬೇಕಾಗತ್ತೆ. ಇನ್ನು ಈ ಪ್ರಕರಣದ ಪ್ರಮುಖ ಆರೋಪಿ ಪ್ರಜ್ವಲ್ ರೇವಣ್ಣ ತಲೆಮರೆಸ್ಕೊಂಡಿದ್ದಾನೆ, ಅವನು ಇನ್ನೂ ಕೂಡ ಬಂದಿಲ್ಲ. ಮೋಸ್ಟ್ ವಾಂಟೆಡ್ ಆಗಿರುವಂತದ್ದು SIT ಟೀಮ್ಗೆ. ಸೊ ಆತ ಬರುವ ಲಕ್ಷಣಗಳು ಕಾಣ್ತಿಲ್ಲ. ಈಗಾಗಲೇ ನಿನ್ನೆ ಬರ್ತಾರೆ ಅಂತಿದ್ರೆ ಆತನು ಕೂಡ ಬಂದಿಲ್ಲ. ಅದರ ಜೊತೆಗೆ ಈ ಪ್ರಕರಣದಲ್ಲಿ ರೇವಣ್ಣ ಅವರ ಮೇಲೆ ಕೂಡ ಆರೋಪ ಇರೋದ್ರಿಂದ ಅವರಿಗೆ ಜಾಮೀನು ನೀಡಬಾರದು ಅಂತ ಹೇಳಿ ಈಗಾಗಲೇ ಬಂದು ಜೈನಾ ಕೊಠಾರಿ ಒಂದು SIT SPP ಆಗಿರುವಂತವ್ರು ಅಬ್ಜೆಕ್ಷನ್ ನ ಸಲ್ಲಿಕೆಯನ್ನ ಮಾಡ್ತಾ ಇರುವಂತದ್ದು. ಅದರ ಜೊತೆಗೆ ವಾದ ವಿವಾದಗಳು ಇನ್ನೂ ಕೂಡ ನಡೀತಾರೆ. ಅಂದ್ರೆ ಎರಡೂ ಕಡೆ ವಾದ ವಿವಾದಗಳನ್ನು ಆಲಿಸಿದ ನಂತರ ಏನು ಇವ್ರಿಗೆ ಜಾಮೀನು ಸಿಗುತ್ತಾ ಸಿಗಲ್ವಾ ಅನ್ನೋದನ್ನ ನಾವು ಕಾಯ್ದು ನೋಡ್ಬೇಕಾಗತ್ತೆ. ಇದು ಕಾನೂನು ಅಂದ್ರೆ ಕೋರ್ಟ್ ನ ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಿರುವಂತ ವಿಚಾರ. ನೀತಿ ಓಕೆ ಸಂತೋಷ್, ಈಗಾಗ್ಲೇನೆ ಈ ಪ್ರಕರಣದಲ್ಲಿ ಸಾರ್ವಜನಿಕರ ಪ್ರಶ್ನೆ ಅಂತಂದ್ರೆ ಈ ಪ್ರಕರಣದ ಇನ್ನೊಬ್ಬ ಆರೋಪಿ ಪ್ರಜ್ವಲ್ ಕೈಗೆ ಸಿಕ್ಕೇ ಇಲ್ಲ, ಅವ್ರು ವಿದೇಶಕ್ಕೆ ಹೋದವ್ರು ಬಂದೇ ಇಲ್ಲ. ಸೊ ಹಾಗಾಗಿ ಈ ತನಿಖೆ ಯಾವ ರೀತಿಯಾಗಿ ನಡೀಬಹುದು? ಒಂದು ವೇಳೆ ರೇವಣ್ಣ ಅವ್ರಿಗೂ ಕೂಡ ಜಾಮೀನು ಸಿಕ್ಕಿದ್ರೆ ಅಥವಾ ಸಿಗದೆ ಇದ್ರೆ ಏನಾಗಬಹುದು ಅಂತ, ತನಿಖೆಗೆ ಹಿನ್ನಡೆ ಆಗುವಂತ ಸಾಧ್ಯತೆ ಇದೆ ಅಂತ ಏನಾಗುತ್ತೆ ಅಂದ್ರೆ ನೀತಿ, ಇಂತಹ ಪ್ರಕರಣಗಳಲ್ಲಿ ಯಾವುದೇ ಒಂದು ಪ್ರಕರಣವನ್ನು ಗಮನಿಸಿದಾಗ ಆರೋಪಿ ಪತ್ತೆ ಆಗದಿದ್ದಾಗ, ಅವ್ನು ಸಿಗದೆ ಇದ್ದಾಗ ಅಬ್ಸ್ಕ್ಯಾಂಡಿಂಗ್ ಚಾರ್ಜ್ ಶೀಟ್ ಅಂತ ಹೇಳಿ ಮಾಡುವಂತದ್ದು ಅಧಿಕಾರಿಗಳು. ಅಂದ್ರೆ ಅವನು ನಾಪತ್ತೆಯನ್ನ ತೋರಿಸಿರ್ತಾರೆ. ಉಳಿದಂತೆ ಯಾರೆಲ್ಲ ಆರೋಪಿಗಳನ್ನ ಬಂಧನ ಮಾಡಿರ್ತಾರೆ, ಪ್ರಕರಣದ ತನಿಖೆ ಏನಾಗಿರುತ್ತೆ. ಸೊ ಅದುವರೆಗೂ ಕೂಡ ಇವರು ಆ ಮಟ್ಟಕ್ಕೆ ಏನೆಲ್ಲ ತನಿಖೆಗಳಾಗುತ್ತೆ, ಮಾಹಿತಿ ಕಲೆ ಹಾಕಿರ್ತಾರೆ, ವಿಟ್ನೆಸ್ಗಳಿರುತ್ತೆ, ಅವೆಲ್ಲವನ್ನು ಆಧರಿಸಿ ಒಂದು ಅಬ್ಸ್ಕ್ಯಾಂಡಿಂಗ್ ಅಂದ್ರೆ ಚಾರ್ಜ್ ಶೀಟ್ ನಲ್ಲಿ ಈತನ ಅಬ್ಸ್ಕ್ಯಾಂಡಿಂಗ್ ತೋರಿಸ್ತಾರೆ. ಯಾರು ಪ್ರಜ್ವಲ್ ರೇವಣ್ಣ ಈಗಾಗಲೇ ವಿದೇಶದಲ್ಲಿ ಇರುವಂತದ್ದು, ಆತ ನಾಪತ್ತೆ ಆಗಿರುವಂತದ್ದು, ಬರೋ ಲಕ್ಷಣ ಕಾಣ್ತಿಲ್ಲ.
ಆದ್ರೆ ಯಾವುದೇ ಕ್ಷಣದಲ್ಲಿ ಬೇಕಾದ್ರೆ ಆ ಪ್ರಕರಣದ ತನಿಖೆ ಅಂದ್ರೆ ಪೊಲೀಸರು ಅದ್ರ ಮೇಲೆ ಒಂದು ಕಣ್ಣು ಇಟ್ಟಿರ್ತಾನೆ, ಆತ ಇಂಡಿಯಾಕ್ ಬರ್ಬೋದು, ಇಲ್ಲ ಅವನ ಮೂವ್ಮೆಂಟ್ ಗಳು ಎಲ್ಲೇ ಗೊತ್ತಾದ್ರೂ ಕೂಡ ಅದನ್ನ ತಕ್ಷಣ ಬಂಧಿಸಿ ಕರ್ಕೊಂಡ್ಬಂದು ಮತ್ತೆ ಪ್ರಕರಣದ ತನಿಖೆಯನ್ನ ಕೈಗೊಳ್ಳುವಂತದ್ದು. ಅದುವರೆಗೂ ಇದುವರೆಗೆ ಬಂಧನ ಮಾಡಿದಂತವ್ರು ಮತ್ತೆ ಇದುವರೆಗೆ ಏನೆಲ್ಲ ಮಾಹಿತಿಯನ್ನ ಕಲೆ ಹಾಕಿರ್ತಾರೆ ಅದನ್ನ ಆಧರಿಸಿ ಅದರಲ್ಲಿ ಅಬ್ಸ್ಕ್ಯಾಂಡಿಂಗ್ ಚಾರ್ಜ್ ಶೀಟ್ ಅಂತ ಹೇಳಲಾಗುತ್ತೆ. ಇವನ್ನ ಅಬ್ಸ್ಕ್ಯಾಂಡಿಂಗ್ ತೋರಿಸಿ ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆಯನ್ನ ಮಾಡ್ತಾರೆ. ಸೊ ಯಾವುದೇ ಕ್ಷಣದಲ್ಲಿ ಈತ ಸದ್ಯಕ್ಕೆ ತಾತ್ಕಾಲಿಕವಾಗಿ ಅಷ್ಟೇ ಈತ ಅಲ್ಲಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ, ಇಲ್ಲ ಜಾಮೀನನ್ನ ಪಡ್ಕೊಳ್ಬೇಕಾಗತ್ತೆ. ಪ್ರಕರಣದ ತೀವ್ರತೆ ಮತ್ತು ಸಾಕ್ಷ್ಯಾಧಾರಗಳು ಸಂತ್ರಸ್ತರ ಹೇಳಿಕೆಗಳನ್ನ ನೋಡ್ಕೊಂಡು ಆಧರಿಸಿ ನ್ಯಾಯಾಲಯ ಅವರಿಗೆ ಒಂದು ಜಾಮೀನನ್ನು ಕೊಡುವಂಥದ್ದು. ಆದ್ರೆ ಈ ಪ್ರಕರಣದಲ್ಲಿ ಅವರಿಗೆ ಜಾಮೀನು ಸಿಗುವಂತ ಸಾಧ್ಯತೆಗಳು ಸಾಕಷ್ಟು ಕಡಿಮೆ ಇದೆ. ಸೊ ಹೀಗಾಗಿ ಅವರು ಬಂದ್ರೆ ಯಾವುದೇ ಕ್ಷಣ ಬಂದ್ರು ಕೂಡ ಬಂಧನ ಆಗ್ತಾರೆ. ಈಗ ತಾತ್ಕಾಲಿಕವಷ್ಟೇ ಅವರು SIT ಇಂದ ಪೊಲೀಸ್ ಅಧಿಕಾರಿಗಳಿಂದ ಒಂದು ತಪ್ಪಿಸ್ಕೊಳ್ಳೋದು ಬಿಟ್ರೆ ಇವ್ರಿಗೆ ಮುಂದಿನ ದಿನಗಳಲ್ಲಿ ಕಾನೂನು ಸಂಕಷ್ಟ ಗ್ಯಾರಂಟಿ ಅಂತಾನೆ ಹೇಳ್ಬೇಕಾಗತ್ತೆ ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮ ಡೀಟೇಲ್ಸ್ಗಾಗಿ. ಮುಂದಿನ ದಿನಗಳಲ್ಲಿ ಕಾನೂನು ಸಂಕಷ್ಟವನ್ನ ಎದುರಿಸಬೇಕಾದಂತ ಅನಿವಾರ್ಯತೆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ರೇವಣ್ಣ ಅಂಡ್ ಫ್ಯಾಮಿಲಿ ಇದೆ. ಯಾಕಂದ್ರೆ ಮೂರು ಪ್ರಕರಣಗಳು ದಾಖಲಾಗಿರೋದು, ಲೈಂಗಿಕ ದೌರ್ಜನ್ಯ, ಅತ್ಯಾಚಾರ, ಕಿಡ್ನಾಪ್, ಎಲ್ಲ ಪ್ರಕರಣಗಳು ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣ ಅವರ ಮೇಲೆ ಇದೆ. ಆದರೆ ತನಿಖೆಗೆ ಸರಿಯಾದ ರೀತಿಯಲ್ಲಿ ಸಹಕರಿಸಬೇಕಾದಂತ ಅನಿವಾರ್ಯತೆಯೂ ಕೂಡ ಇದೆ. ಎಷ್ಟೇ ಪ್ರಭಾವಿಗಳಾಗಿದ್ರು ಏನೇ ಆಗಿದ್ರು ಕಾನೂನಿಗೆ ಎಲ್ಲರೂ ಗೌರವ ಕೊಡ್ಲೇಬೇಕಾಗತ್ತೆ. ಕಾನೂನು ಏನ್ ಹೇಳುತ್ತೆ ಅದನ್ನ ಫಾಲೋ ಮಾಡ್ಲೇಬೇಕಾಗತ್ತೆ. ನೋಡಿ, SPP ಜೈನಾ ಕೊಠಾರಿ ಇವರು ವಾದವನ್ನ ಮಾಡ್ತಾ ಇದ್ದಾರೆ. ನ್ಯಾಯಾಂಗ ಬಂಧನಕ್ಕೆ ನೀಡಬೇಕು ಅಂತ ಅವರು ವಾದವನ್ನ ಮಾಡ್ತಾ ಇರೋದು. SIT ಪರವಾಗಿ ವಾದವನ್ನ ಮಾಡಲಾಗ್ತಾ ಇದೆ. ಜಾಮೀನು ಅರ್ಜಿ ವಿಚಾರಣೆಯನ್ನ ಈ ಕೋರ್ಟ್ ನಡೆಸುವಂತಿಲ್ಲ ಅಂತ ಕೂಡ ಹೇಳಲಾಗಿದೆ. ವಾದ ಮತ್ತು ಪ್ರತಿವಾದವನ್ನ ನಾವು ಗಮನಿಸ್ತಾ ಇದ್ದೀವಿ, ಏನೆಲ್ಲ ಕೋರ್ಟ್ನಲ್ಲಿ ಬೆಳವಣಿಗೆ ಆಗಿದೆ ಅನ್ನೋದ್ರ ಬಗ್ಗೆ. ಈಗಾಗಲೇ SIT ಪರ ವಕೀಲರು ಏನ್ ಮನವಿ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ SIT ವಶಕ್ಕೆ ಕೊಡಬೇಕು ಅನ್ನುವಂಥ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ತನಿಖೆಯನ್ನ ನಡೆಸಬೇಕಾಗಿದೆ, ಹಾಗಾಗಿ ಮತ್ತೆ ಅವ್ರನ್ನ SIT ವಶಕ್ಕೆ ಕೊಡಬೇಕು ಅನ್ನುವಂಥ ಮನವಿಯನ್ನ ಮಾಡ್ಕೊಳ್ಳಲಾಗಿದೆ. ಸೊ ನ್ಯಾಯಾಂಗ ಬಂಧನಕ್ಕೆ ನೀಡುವಂತೆ SPP ವಾದವನ್ನ ಮಂಡಿಸಿರುವಂತದ್ದು. ಜಾಮೀನು ಅರ್ಜಿ ವಿಚಾರಣೆಯನ್ನ ಈ ಕೋರ್ಟ್ ನಡೆಸುವಂತಿಲ್ಲ ಅನ್ನುವಂಥ ಪಾಯಿಂಟ್ ಅನ್ನು ಕೂಡ ಅವರು ಹೇಳಿದ್ದಾರೆ. ಜಾಮೀನು ಅರ್ಜಿಯ ಕಾನೂನು ಬದ್ಧತೆಯನ್ನ ಗಮನಿಸಬೇಕಿದೆ ಅನ್ನುವಂಥ ವಿಚಾರವನ್ನ ಕೂಡ ಅವರು ಅಲ್ಲಿ ಮಂಡಿಸಿದ್ದಾರೆ. ಇದಿಷ್ಟು SIT ಪರ ವಾದವನ್ನ ಮಾಡ್ತಾ ಇರುವಂತ ಜೈನಾ ಕೊಠಾರಿಯವರು ಹೇಳಿರುವಂತ ವಿಚಾರವಾಗಿದೆ. ಸೊ ಇನ್ನೊಂದು ಕಡೆಯಲ್ಲಿ ರೇವಣ್ಣ ಪರ ವಕೀಲರು ಕೂಡ ವಾದವನ್ನ ಮಂಡಿಸಿದ್ದಾರೆ. ಅವರು ಯಾವುದೇ ಕಾರಣಕ್ಕೂ SIT ವಶಕ್ಕೆ ಕೊಡಬೇಡಿ ಮಂಡಿಸಿದ್ದಾರೆ. ಸೊ ಈಗಾಗಲೇ ವಾದ ಪ್ರತಿವಾದ ಎರಡನ್ನೂ ಕೂಡ ಆಲಿಸಲಾಗಿದೆ. ಏನ್ ತೀರ್ಪು ಬರುತ್ತೆ ಅನ್ನೋದು ಪ್ರಶ್ನೆ ಆಗಿರೋದು. ಏನ್ ತೀರ್ಪು ಕೊಡಬಹುದು ಅನ್ನುವಂಥದ್ದು ಕೂಡ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಎಲ್ಲ ಆಂಗಲ್ನಲ್ಲೂ ತನಿಖೆ ನಡೀತಾ ಇದೆ. ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಇದೆ ಮತ್ತು ಈ SIT ವಿಚಾರಣಾ ವ್ಯಾಪ್ತಿ ಕೂಡ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಹಲವು ಆರೋಪಿಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಅದರ ಪ್ರಮುಖ ಆರೋಪಿ ಎಸ್ಕೇಪ್ ಆಗಿದ್ದಾರೆ. ತನಿಖೆಗೆ ಯಾವುದೇ ರೀತಿಯಾಗಿ ಸಮಸ್ಯೆ ಆಗಬಾರ್ದು ಮತ್ತು ಹಿನ್ನಡೆ ಆಗಬಾರ್ದು. ಇದು ಸಾರ್ವಜನಿಕರಿಗೂ ಇರುವಂತ ಕಳಕಳಿ. ಯಾರೇ ಆಗಿದ್ರು ಕೂಡ, ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಆಗಬೇಕು, ತನಿಖೆ ನೇರವಾಗಿ ನಡಿಬೇಕು ಅನ್ನುವಂಥದ್ದು. ಆದರೆ ಈ ಪ್ರಕರಣದ ಸಮಸ್ಯೆ ಏನಾಗ್ತಿದೆ ಅಂತಂದ್ರೆ ವಿಚಾರಣೆಗೆ ಹಾಜರಾಗದೇ ಇರೋದು. SIT ಅಧಿಕಾರಿಗಳು ಅದನ್ನೇ ಹೇಳ್ತಾ ಇದ್ದಾರೆ. 2 ಬಾರಿ ನೋಟಿಸ್ ಅನ್ನು ಕೊಟ್ಟಿದ್ರು ಕೂಡ ರೇವಣ್ಣ ಅವರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಹಾಜರಾಗಿರ್ಲಿಲ್ಲ. ಅವ್ರ ಮನೆ ಬಾಗಿಲಿಗೆ ನೋಟಿಸ್ ಅನ್ನು ಅಂಟಿಸಿ ಬರಲಾಗಿತ್ತು. ಆದ್ರೂ ಕೂಡ ರೇವಣ್ಣ ಅವರು ವಿಚಾರಣೆಗೆ ಬಂದಿರಲಿಲ್ಲ. ಸೊ ಹೀಗೆ ಬರ್ದೇ ಇದ್ರೆ ನಾವು ವಶಕ್ಕೆ ಪಡ್ಕೊಳ್ಳೇಬೇಕಾದಂತ ಅನಿವಾರ್ಯತೆ ಇರುತ್ತೆ. ಹಾಗಾಗಿ ಜಾಮೀನು ಕೊಡದೇ ಇರೋದೇ ಸೂಕ್ತ ಅನ್ನುವಂಥದ್ದನ್ನ SIT ಅಧಿಕಾರಿಗಳ ಪರವಾದಂತ ವಾದವನ್ನ ಮಾಡ್ತಾ ಇರುವಂತ ವಕೀಲರು ಹೇಳ್ತಾ ಇದ್ದಾರೆ. ಆದ್ರೆ ಇನ್ನೊಂದು ಕಡೆಯಲ್ಲಿ ರೇವಣ್ಣಪುರ ವಕೀಲರು ಹೇಳ್ತಾ ಇರೋದು, ನೀವು ಯಾವಾಗ ಕರೆದ್ರು ಏನೇ ತನಿಖೆ ಆದ್ರೂ ಕೂಡ ಅವರು ಸಹಕರಿಸ್ತಾರೆ, ಎಲ್ಲಿಗೂ ಹೋಗುವುದೂ ಇಲ್ಲ, ತನಿಖೆಯಲ್ಲಿ ಭಾಗಿಯಾಗ್ತಾರೆ ಅಂತ. ಅದೇ ಪ್ರಮುಖ ರೂವಾರಿ ಪ್ರಜ್ವಲ್ ರೇವಣ್ಣ ಈ ವಿಚಾರ ಯಾವಾಗ ವೈರಲ್ ಆಗಕ್ಕೆ ಶುರು ಆಯ್ತೋ ಆಗ್ಲೇ ದೇಶ ಬಿಟ್ಟು ಓಡ ಹೋದವರು ಇನ್ನೂ ಬಂದಿಲ್ಲ. ಇವತ್ತು ಬರ್ತಾರೆ, ನಾಳೆ ಬರ್ತಾರೆ, ಇವತ್ತು ಬರ್ತಾರೆ, ನಾಳೆ ಬರ್ತಾರೆ ಅಂತಿದ್ರು. 5 ಬಾರಿ ಟಿಕೆಟ್ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ವಾಪಸ್ ಭಾರತಕ್ಕೆ ಬಂದೇ ಇಲ್ಲ. ಅವ್ರನ್ನ ಹಿಡ್ಕೊಂಡು ಬರೋದೇ ಒಂದು ದೊಡ್ಡ ತಲೆನೋವು, ಒಂದು ದೊಡ್ಡ ಸವಾಲು. ಅದರ ನಡುವೆ ಇವರಿಗೂ ನಾವು ಜಾಮೀನು ಕೊಟ್ಕೊಂಡು ಕೂತ್ರೆ ಪ್ರಭಾವಿ ಆಗಿರೋದ್ರಿಂದ ಸಾಕ್ಷಿ ನಾಶ ಮಾಡುವಂತ ಸಾಧ್ಯತೆ ಇರುತ್ತೆ, ಪ್ರಭಾವ ಬೀರುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ವಶಕ್ಕೆ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ವಿಚಾರ ತೀರ್ಪು ಏನ್ ಬರುತ್ತೆ ಅನ್ನೋದು ಗೊತ್ತಾಗತ್ತೆ. ಜಾಮೀನು ಭವಿಷ್ಯ ಏನಾಗುತ್ತೆ ಅನ್ನೋದು ಗೊತ್ತಾಗತ್ತೆ. ಎರಡೂ ಕಡೆಯ ವಾದವನ್ನ ಆಲಿಸಲಾಗಿದೆ. ಎರಡೂ ಕಡೆ ವಾದ ಮಂಡನೆ ಆಗಿದೆ.
ಪ್ರಮುಖವಾದಂತ ಪಾಯಿಂಟ್ಸ್ಗಳನ್ನ ಎರಡೂ ಕಡೆಯ ವಕೀಲರು ಮಂಡಿಸಿದ್ದಾರೆ. ಏನ್ ತೀರ್ಮಾನವನ್ನ ಪ್ರಕಟಿಸಲಾಗುತ್ತೆ ಅನ್ನೋದು ಈಗ ಕುತೂಹಲ ಇದೆ. ಸೊ ಈಗ ಆಲ್ರೆಡಿ ಜೈಲಿಗೆ ಹೋಗಿ ಬಂದಿದ್ದಾರೆ ರೇವಣ್ಣ ಅವರು ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ. ಬರಿಗಾಲಲ್ಲೇ ವಿಚಾರಣೆಗೆ ಬಂದಿದ್ದಾರೆ ರೇವಣ್ಣ. ಕೋರ್ಟ್ನಲ್ಲೇ ಇರಬೇಕು ಅಂತ ರೇವಣ್ಣಂಗೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಯಾಕಂದ್ರೆ ಬೆಳಿಗ್ಗೆ ಬಂದರು ವಾಪಸ್ ಹೋಗ್ಬಿಟ್ಟಿದ್ರು. ನ್ಯಾಯಾಧೀಶರ ಮುಂದೆ ಕೈಕಟ್ಟಿ ನಿಂತಿದ್ದಾರೆ ರೇವಣ್ಣ. ಟೆನ್ಷನ್ ನಲ್ಲೇ ಕೋರ್ಟ್ನಲ್ಲಿ ಆದೇಶಕ್ಕೆ ಕಾಯ್ತಾ ಇದ್ದಾರೆ ರೇವಣ್ಣ. ಬೆಳಗ್ಗೆ ಬಂದು ವಾಪಸ್ ಹೋಗಿದ್ರು, ಆದ್ರೆ ಮತ್ತೆ ಕರ್ಸಿ ಅಂತ ಹೇಳಿದ್ರು. ಆಮೇಲೆ ಆ ನಂತರ ಮತ್ತೆ ರೇವಣ್ಣ ಅವರು ವಾಪಸ್ ಬಂದ್ರು. ಈಗ ಬರಿಗಾಲಲ್ಲೇ ವಿಚಾರಣೆಗೆ ಬಂದು ಕೈ ಕಟ್ಟಿ ನಿಂತಿದ್ದಾರೆ. ಏನಾಗುತ್ತೆ ಅಂತ ನೋಡಿ. ಕಾನೂನಲ್ಲಿ ಎಲ್ಲರೂ ಒಂದೇ, ಎಲ್ಲರೂ ತಲೆ ಬಾಗ್ಲೇಬೇಕು, ಎಲ್ಲರೂ ಕಾನೂನಿಗೆ ಗೌರವ ಕೊಡ್ಲೇಬೇಕು. ಯಾರು ತಪ್ಪು ಮಾಡಿದ್ರು, ಅವರು ಪ್ರಭಾವಿಗಳಾಗಿದ್ರು, ಮಾಜಿ ಆಗಿದ್ರು, ಹಾಲಿ ಆಗಿದ್ರು, ಮುಖಂಡರಾಗಿದ್ರು, ನಾಯಕರಾಗಿದ್ರು, ಏನೇ ಆಗಿದ್ರು ಶಿಕ್ಷೆ ಆಗಿ ಇರುತ್ತೆ. ಯಾಕಂದ್ರೆ ಕಾನೂನಿಗೆ ಎಲ್ಲರೂ ಗೌರವ ಕೊಡ್ಲೇಬೇಕು. ಸೊ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆಗೆ ತನಿಖೆ ಶುರುವಾದ ದಿನದಿಂದಲೂ ಕೂಡ ರೇವಣ್ಣ ಅಂಡ್ ಫ್ಯಾಮಿಲಿಗೆ ಕಾನೂನು ಸಂಕಷ್ಟ ಎದುರಾಗಿದೆ. ಕಾನೂನಾತ್ಮಕ ಹೋರಾಟವನ್ನ ಮಾಡಿಕೊಂಡೇ ಬರ್ತಾ ಇದ್ದಾರೆ. ಆದ್ರೆ ಒಂದೆರಡು ಕೇಸ್ ಅಲ್ಲ, ಮೂರು ಕೇಸ್ ದಾಖಲಾಗಿದೆ. ಪುತ್ರನ ವಿರುದ್ಧವೂ ಕೂಡ 3 ಕೇಸ್ ದಾಖಲಾಗಿದೆ. ಲೈಂಗಿಕ ದೌರ್ಜನ್ಯ, ಅತ್ಯಾಚಾರ, ಹಾಗೇನೆ ಕಿಡ್ನಾಪ್. ಈ ಎಲ್ಲ ಪ್ರಕರಣದ ತನಿಖೆ ನಡಿಬೇಕು. ಎಲ್ಲ ಆಂಗಲ್ ಅಲ್ಲೂ ತನಿಖೆಯನ್ನ ನಡೆಸಬೇಕು. ಅದರ ಜೊತೆಗೆ ಕಾನೂನು ಹೋರಾಟವನ್ನು ಕೂಡ ಮಾಡಲಾಗ್ತಾ ಇದೆ. SIT ಮೇನ್ ಆಗಿ ಹೇಳ್ತಾ ಇರೋದೇ ಇದು. 2 ಬಾರಿ ನಾವು ನೋಟಿಸ್ ಕೊಟ್ಟಿದ್ವಿ. ಈವನ್ ಭವಾನಿ ರೇವಣ್ಣಗೂ ಕೂಡ ನೋಟಿಸ್ ಅನ್ನ ಕೊಡ್ಲಾಗಿತ್ತು. ಅವರು ವಿಚಾರಣೆಗೆ ಬಂದಿಲ್ಲ, ಅವರು ಪ್ರತಿಕ್ರಿಯೆ ಕೊಟ್ಟಿಲ್ಲ. ಇವರಿಗೂ ನಾವು 2 ಬಾರಿ ನೋಟಿಸ್ ಅನ್ನ ಕೊಟ್ಟಿದ್ದೇವೆ. ಆದ್ರೆ ಆ ನೋಟಿಸ್ ಅನ್ನ ನೆಗ್ಲೆಕ್ಟ್ ಮಾಡಿದ್ವಿ. ಹೀಗೆ ನೋಟಿಸ್ ಕೊಟ್ಟರು ಕೂಡ ಬರ್ದೇ ಇದ್ರೆ ಹೇಗೆ ಅನ್ನುವಂತ ಪ್ರಶ್ನೆ. ಹಾಗಾಗಿ ವಶಕ್ಕೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಈ ಎಲ್ಲ ವಾದ ಪ್ರತಿವಾದವನ್ನ ಅಲ್ಲೇ ನೋಡ್ತಾ ನಿಂತಿದ್ದಾರೆ. ಕೈ ಕಟ್ಟಿ ನಿಂತಿದ್ದಾರೆ ರೇವಣ್ಣ. ಬರಿಗಾಲಲ್ಲೇ ಬಂದು ನಿಂತಿದ್ದಾರೆ. ಪರಪ್ಪನ ಅಗ್ರಹಾರಕ್ಕೆ ಹೋಗಿ ವಾಪಸ್ ಬಂದ ಮೇಲೆ, ಆ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಿಗೆ ಹೋಗಿ ವಾಪಸ್ ಬಂದ ಮೇಲೆ ಟೆಂಪಲ್ ರನ್ ಅನ್ನ ಮಾಡಿದ್ರು ರೇವಣ್ಣ. ಚಾಮುಂಡಿ ಬೆಟ್ಟ ಸೇರಿದಂತೆ ಅನೇಕ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟಿದ್ರು. ಆದ್ರೆ ಈಗ ಮತ್ತೊಂದು ಸಂಕಷ್ಟಕ್ಕೆ ಎದುರಾಗಿರೋದು. ಇನ್ನೊಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಜೈಲ ಬೇಲ ಅನ್ನೋದು ಗೊತ್ತಿಲ್ಲ. ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ರೇವಣ್ಣ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತೀರ್ಪು ಪ್ರಕಟ ಆಗತ್ತೆ. ಕೋರ್ಟಿನತ್ತ ಎಲ್ಲರ ಚಿತ್ತ ಇದೆ. ಏನಾದ್ರೂ ಈ ಪ್ರಕರಣದಲ್ಲೂ ಮತ್ತೆ ಜೈಲಿಗೆ ಹೋಗ್ಬೇಕಾದಂತ ಅನಿವಾರ್ಯತೆ ಬಂದು ಬಿಡುತ್ತಾ? ಅದು ಪ್ರಶ್ನೆ. ಏನೆಲ್ಲ ಪ್ರಯತ್ನಗಳು ಸಾಧ್ಯವೋ ಕಾನೂನಾತ್ಮಕ ಹೋರಾಟ ಅದೆಲ್ಲವನ್ನೂ ಮಾಡ್ತಾ ಇದ್ದಾರೆ. ವಕೀಲರ ಜೊತೆಗೆ ನಿರಂತರವಾಗಿ ಮಾತುಕತೆಯನ್ನ ನಡೆಸ್ತಾ ಇದ್ರು ರೇವಣ್ಣ. ಜೈಲಿನಿಂದ ಹೊರಗೆ ಬಂದ ಮೇಲೂ ಕೂಡ ವಕೀಲರನ್ನ ಭೇಟಿ ಮಾಡಿ ಸುದೀರ್ಘವಾದಂತ ಮಾತುಕತೆಯನ್ನ ನಡೆಸಿದ್ರು. ಕಾನೂನಾತ್ಮಕ ಹೋರಾಟ ಹೇಗ್ ಮಾಡ್ಬೇಕು, ಏನು ಎತ್ತ ಅನ್ನೋದನ್ನ ಆಪ್ತರ ಬಳಿ ಕೂಡ ಚರ್ಚಿಸಿದ್ರು. ಆ ಅನಿವಾರ್ಯತೆ ಸದ್ಯಕ್ಕೆ ಅವರಿಗಿದೆ, ಒತ್ತಡ ಕೂಡ ಸದ್ಯಕ್ಕೆ ಇದೆ. ಯಾಕಂದ್ರೆ ಇದು ಸುಮ್ಮನೆ ಯಾವುದೋ ಕೇಸ್ ಅಲ್ಲ. ಲೈಂಗಿಕ ದೌರ್ಜನ್ಯ, ಕಿಡ್ನಾಪ್ ಪ್ರಕರಣ, ಗಂಭೀರವಾದಂತ ಪ್ರಕರಣಗಳು ಇವ್ರ ಮೇಲಿರೋದು. ಸೊ ಹಾಗಾಗಿ ಕಾನೂನಾತ್ಮಕ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಈಗ ಈ ಜಾಮೀನು ಸಿಗುತ್ತಾ ಅಥವಾ ಮತ್ತೆ ಜೈಲೇ ಗತಿನ ಅನ್ನೋದು ಪ್ರಶ್ನೆ. SIT ಅಧಿಕಾರಿಗಳ ಮೇಲೂ ಕೂಡ ಒತ್ತಡ ಇದೆ. ಯಾಕಂದ್ರೆ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಇನ್ನು ಪ್ರಜ್ವಲ್ ಸಿಕ್ಕಿಲ್ಲ ಯಾಕೆ, ಯಾವ್ಯಾವ ಆಂಗಲ್ ಅಲ್ಲಿ ತನಿಖೆ ನಡೀತಾ ಇದೆ, ಒಂದ್ ಕಡೆ ಇಲ್ಲಿ ರಾಜಕೀಯ ಆರೋಪ ಪ್ರತ್ಯಾರೋಪಗಳು ನಡೀತಾ ಇದೆ, ನ್ಯಾಯ ಸಿಗುತ್ತಾ ಸಿಗಲ್ವಾ, ಈ ತರ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಾರ್ವಜನಿಕ ವಲಯದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಸೊ ತನಿಖೆಯನ್ನ ವೇಗವಾಗಿ ನಡೆಸಬೇಕಾಗಿದೆ. ಈ ಹಾಸನ ಪೆನ್ ಡ್ರೈವ್ ಇದೆಯಲ್ಲ, ಈ ಪೆನ್ ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ಯಾಯಕ್ಕೊಳಗಾದಂತವರು ಬಹಳಷ್ಟು ಜನ ಇದ್ದಾರೆ. ಕೇಸ್ ದಾಖಲಾಗಿರೋದು 3-4. ಎಲ್ಲ ಮಹಿಳೆಯರಿಗೂ ಎಲ್ಲ ಫ್ಯಾಮಿಲಿಗೂ ನ್ಯಾಯ ಸಿಗಬೇಕು.